ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ವಿಘ್ನಗಳನ್ನು ನಾಶ ಮಾಡುವ ವಿಘ್ನೇಶ್ವರನಿಗೆ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನವನ್ನು ಪ್ರಾರಂಭಿಸೋಣ ಗೆಳೆಯರೆ. ಏಕೆಂದರೆ ಎಲ್ಲ ದೇವಗಣಗಳಲ್ಲಿ ವಿಘ್ನೇಶ್ವರನೇ ಶ್ರೇಷ್ಠ. ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂಥ ವಿಘ್ನೇಶ್ವರ ಅವನಿಗೆ ಪ್ರಥಮ ಪ್ರಾಶಸ್ತ್ಯ ಇದೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ ಗೆಳೆಯರೆ. ಅದಕ್ಕಾಗಿ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡುತ್ತಾ ನಮಗೆ ಈಗ ಬರ್ತಕ್ಕಂಥ ಮುಂದೆ ಎಲ್ಲ ವಿಘ್ನಗಳನ್ನು ನಾಶ ಮಾಡು ತಂದೆ, ವಿಘ್ನರಹಿತರನ್ನಾಗಿ ಮಾಡು, ನಮ್ಮನ್ನು ಕಾಪಾಡುವಂಥ ಆ ವಿಘ್ನೇಶ್ವರನ ಸ್ಮರಿಸೋಣ. ಒಂದು ಕ್ಷಣ ವಿಘ್ನೇಶ್ವರನನ್ನು ನಾನು ಪ್ರಾರ್ಥಿಸಿದ ಕ್ಷಣವೇ ವಿಘ್ನೇಶ್ವರ ಪ್ರತ್ಯಕ್ಷನಾಗಿಬಿಟ್ಟ. ಒಂದು ದಿನ ಪ್ರತ್ಯಕ್ಷನಾದ. ನಾನು ವಿಘ್ನೇಶ್ವರನಿಗೆ ಕೇಳಿದೆ, ಅಯ್ಯೋ ವಿಘ್ನೇಶ್ವರ, ನಾನು ಕತೆಗಳಲ್ಲಿ ಕಾದಂಬರಿಗಳಲ್ಲಿ ನೋಡಿದ್ದೆ ತಂದೆ, ನಿನ್ನನ್ನು ನೀನು ಈಗ ಕಂಡುಬಿಟ್ಟಿಲ್ಲ ತಂದೆ. ಎಂಥ ಅದ್ಭುತವಾದಂಥ ಒಂದು ಸನ್ನಿವೇಶ. ಭಗವಂತ ಪ್ರತ್ಯಕ್ಷವಾಗಿ ಕಂಡಿದ್ದೆ. ನಾನು ಮೂರ್ತಿಗಳಿಗೆ ನಮಸ್ಕಾರ ಮಾಡ್ತಿದ್ದೆ, ಅದಕ್ಕೆ ನಾನು ನೀನೇ ಪ್ರತ್ಯಕ್ಷಕ್ಕೆ ಸಿಕ್ಕಿದೆಯಾ, ನಿನಗೆ ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡು ಅಂಥೇಳಿ ನಮಸ್ಕಾರ ಮಾಡಿದೆ. ಅವನು ಪ್ರತಿಯಾಗಿ ನಮಸ್ಕಾರ ಅಂದ. ಅದಕ್ಕೆ ನಾನಂದೆ, ಹಿರಿಯರು ದೊಡ್ಡವರು, ನೀವು ಆಶೀರ್ವಾದ ಮಾಡಿದ್ರೇ ಚಂದ ನಮಗೆ, ನೀವು ನಮಗೆ ನಮಸ್ಕಾರ ಮಾಡೋದು ನನಗೆ ಶ್ರೇಯಸ್ಸ ಅಲ್ಲ ಏನೋ ಅನ್ನಿಸ್ತಾ ಇದೆ ಗಣೇಶ, ನೀನು ನನಗೆ ನಮಸ್ಕಾರ ಮಾಡಬೇಡ ಅಂತಂದು. ಆಯ್ತಪ್ಪ ಅಂತಂದ. ದೇವರೇ, ನನಗೆಲ್ಲ ವಿಘ್ನಗಳನ್ನು ನಾಶ ಮಾಡು, ಒಳ್ಳೆಯದು ಮಾಡು, ನನ್ನನ್ನು ಕಾಪಾಡು, ಅರಸು ಅಂದೆ. ಅದಕ್ಕೆ ಅವನು, ಇಲ್ಲಪ್ಪ ಹಾಗೇನು ಮಾಡೋಕ್ಕಾಗಲ್ಲ, ನಾನು ಯಾವ ವಿಘ್ನಗಳನ್ನು ಕೊಡೋದಿಲ್ಲ, ಯಾವ ವಿಘ್ನಗಳನ್ನು ನಾಶ ಮಾಡೋದಿಲ್ಲ, ಎಲ್ಲದಕ್ಕೂ ನೀನೇ ಕಾರಣ, ನೀನೇ ಅದಕ್ಕೆ ಕಾರಣದಿದ್ದಿ. ನೀನು ಈಗ ವಾಕಿಂಗ್ ಹೊಂಟಿಯಲ್ಲ, ಈಗ ವಾಕಿಂಗ್ ಹೊಂಟು ಮುಂದೆ ಯಾವುದೋ ಒಂದು ಬೈಕ್ನವ ಬರ್ತಾನೆ ಇದ್ರಿಗೆ, ಅವ ಹಾರ್ನ ಕೂತು ಬರ್ತಾನೆ, ಸರಿ ಅಂತಾನೆ, ನೀನು ಸರಿಬೇಕು. ಸರಿಲಿಲ್ಲ ಅಂತಂದ್ರೆ ಅವೇನಾರು ನಿನಗೆ ಹಾಸಿದ ಅಂತಂದರೆ ಅದಕ್ಕೆ ನಾ ಕಾರಣ ಆಗಿಲ್ಲ, ನಿನ್ನ ತಿಳುವಳಿಕೆ ಕೊರತೆ ಕಾಣಾಗ್ತೈತಿ. ಇನ್ನೊಬ್ಬ ಲಾರಿಯವ ಬರ್ತಾನೆ, ಅವ್ನು ಹಾರ್ನ ಹಾಕ್ತಿರ್ತಾನೆ, ಮುಂದೆ ಹೋದವ ಬೈಕ್ನವ ಸರಿಲಿಲ್ಲ ಅಂತಂತಂದರೆ ಅವ ಹಾಸ್ಕೊಂಡು ಹೋದ, ಅಕಸ್ಮಾತ್ ಪೆಟ್ಟು ಹತ್ತಪ್ಪ ಅಂತಂದರೆ ಅದು ಲಾರಿಯವನ ತಪ್ಪು, ಬೈಕ್ನವನ ತಪ್ಪು, ಅವ್ರವ್ರ ಕರ್ಮ, ನಾನು ಅವ್ರನ್ನೂ ಕಾಪಾಡೋದಿಲ್ಲ. ಜಗತ್ತಿನಾಗ ನಾ ಏನೂ ವಿಘ್ನ ಕೊಡೋಂಗಿಲ್ಲ, ವಿಘ್ನ ಅನ್ನೋದ ಇಲ್ಲ, ನಾವು ಅದನ್ನು ಮಾಡ್ಕೊಂಡೀವಿ, ನಾವು ಅದನ್ನು ಅನುಭವಿಸ್ತೀವಿ. ನೋಡು, ಏನಾರ ಒಂದು ಜಗತ್ತಿಗೆ ಯಾರಾದರೂ ಒಬ್ಬರು ಪುಣ್ಯಾತ್ಮರು ಬಂದರು ಅಂತಂದರೆ ಅಂದರೆ ಅಂಥ ಮಹನೀಯರನ್ನು ನಾವು ಆ ಮಹನೀಯರನ್ನು ಇರ್ತಕ್ಕಂಥ ಅವ್ರ ಕಡೆ ನಾವು ಬರೀ ಸಹಾಯ ಹಸ್ತ ಕೇಳ್ತಿರಬಾರ್ದು. ಅವ್ರಲ್ಲಿರ್ತಕ್ಕಂಥ ಗುಣಗಳನ್ನು ಅಳವಡಿಸಿಕೊಂಡು ನಾವು ಅವರಂತೆ ಜೀವನ ಮಾಡೋದನ್ನು ಕಲಿಬೇಕು. ಕೇವಲ ಬೇಕು 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 ಅಂತ ಕೇಳುತ್ತಾ ಹೋದರೆ ಎಷ್ಟಾದರೂ ಕೊಡುವುದು. ಸೃಷ್ಟಿಯ ನಿಯಮ ಕೊಡುವುದಲ್ಲ, ಕೊಡುವುದಷ್ಟೇ. ಕೊಟ್ಟದ್ದನ್ನು ಉಳಿಸ್ಕೊಳ್ಳೋದು ಬಿಡೋದು ನನಗೆ ಬಿಟ್ಟಿತ್ತು. ಕಾಫಿ ಕುಡಿಬೇಕಾಗಿತ್ತಪ್ಪ ಅಂದ್ರೆ ಕಾಫಿ ಕಪ್ನಲ್ಲಿ ಕಾಫಿ ಸುಡ್ತಿತ್ತು ಅಂತಂದ್ರೆ ಆರಿಸ್ಕೊಂಡು ಹೆಂಗೆ ಕುಡಿತೀವೋ, ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಕೂಡ ಹಾಗೆ ಆರಿಸ್ಕೊಂಡು ಬದುಕಬೇಕು ಹೊರತು ಆ ಕಾಫಿ ಸುಡ್ತೈತೆ ಅನ್ನೋದಕ್ಕೂ ಕೂಡ ಗಣೇಶ ನೀ ನನಗೆ ಹೆಲ್ಪ್ ಮಾಡು ಅಂದ್ರೆ ನಾನು ಏನು ಮಾಡಲಿ, ಅದು ಆಗ್ಲಾರ್ದ ಕೆಲಸಪ್ಪ ಅಂತಂದು. ಅದಕ್ಕೆ ಜಗತ್ತಿನಾಗ ಒಳ್ಳೇದು ಮಾಡಿದರೆ ಒಳ್ಳೇದಾಗತ್ತೆ ಅನ್ನೋದು ಸುಳ್ಳು, ಕೆಟ್ಟ ಮಾಡಿದರೆ ಕೆಟ್ಟಾಗತ್ತೆ ಅನ್ನೋದು ಸುಳ್ಳು. ಹಾಗಂದ್ರೆ ಒಳ್ಳೇದ ಮಾಡಬಾರ್ದನ್ರಿ, ಕೆಟ್ಟದ ಮಾಡ್ಕೊತ ಹೋಗ್ಬೇಕನ್ರಿ ಅನ್ನೋದು ಸುಳ್ಳು. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ಏನು ಹೇಳ್ತೈತಿ, ಪ್ಲಸ್ ಪ್ಲಸ್ ಸೇರಿದರೆ ಪ್ಲಸ್ ಆಗ್ತೈತಿ, ಮೈನಸ್ ಮೈನಸ್ ಸೇರಿದರೆ ಮೈನಸ್ ಆಗ್ತೈತಿ, ಮೈನಸ್ ಇಂಟು ಪ್ಲಸ್ ಸೇರಿದರೆ ಮೈನಸ್ ಆಕೈತಿ, ಪ್ಲಸ್ ಇಂಟು ಮೈನಸ್ ಸೇರಿದರೆ ಮೈನಸ್ ಆಕೈತಿ. ಹಾಗೆ ಪ್ಲಸ್ ಪ್ಲಸ್ ಅಂದರೆ ಎಲ್ಲರೂ ಒಳ್ಳೆಯವರೇ ಸೇರಿಕೊಂಡ್ರು ಅಂತಂದ್ರೆ ಜಗತ್ತಿಗೆ ಒಳ್ಳೇದಾಗ್ತಿರ್ತೈತಿ. ಮೈನಸ್ ಮೈನಸ್ ಅಂದರೆ ಕೆಟ್ಟವರು ಸೇರಿಕೊಂಡ್ರು ಅಂತಂದರೆ ಎಲ್ಲ ಕೆಟ್ಟದೇ ಆಗ್ತಿರ್ತೈತಿ. ಪ್ಲಸ್ಸು ಮೈನಸ್ಸು ಸೇರ್ತಪ್ಪ ಅಂತಂದರೆ ಮತ್ತು ಪ್ಲಸ್ ಬೇಕಾದಷ್ಟು ಬಲಿಷ್ಠ ಇದ್ದರೂ ಕೂಡ ಅದು ಮೈನಸ್ ತನ್ನ ಮೈನಸ್ ಗುಣವನ್ನೇ ತೊಗೊತೈತಿ. ಅದಕ್ಕೆ ಹಾಗೆ ದುಷ್ಟರು ಒಬ್ಬರಿದ್ದರೂ ಸಾಕು ಒಳ್ಳೆಯವ್ರನ್ನ ನಾಶ ಮಾಡ್ತಾರೆ. ಅದಕ್ಕೆ ಒಳ್ಳೆಯವರು ನಾಶ ಆಗ್ತಾರಲ್ಲ ಅಂತ ತಿಳ್ಕೊಂಡು ಅವ್ರನ್ನ ರಕ್ಷಣೆಗೋಸ್ಕರ ನಾನು ಬರೋಕ್ಕಾಗಲ್ಲ. ಇದು ಸೃಷ್ಟಿ ನಿಯಮ. ನಮ್ಮದು ಸೃಷ್ಟಿ ಏನಪ್ಪ ಅಂತಂದರೆ ಸೃಷ್ಟಿ ಮಾಡಿಬಿಡೋದು. ಪ್ರತಿಯೊಂದು ಜೀವರಾಶಿಗಳನ್ನು, ಸಕಲ ಜೀವಜಂತುಗಳನ್ನು ಸೃಷ್ಟಿ ಮಾಡೋದು. ಮಾನವನ ಆದಿಯಾಗಿ ಎಲ್ಲರನ್ನೂ ಸೃಷ್ಟಿ ಮಾಡಿಬಿಡ್ತೀವಿ. ಆ ಸೃಷ್ಟಿ ಮಾಡಿ ಅದು ಒಂದು ಚಲನೆ ಆಗಬೇಕು, ಒಂದು ಬದುಕಬೇಕು, ಬಾಳಬೇಕು ಅಂದರೆ ಅದಕ್ಕೆ ದೇಹಕ್ಕೆ ಏನು ಬೇಕು ಅದಕ್ಕಂಥ ಆರ್ಗನ್ಸ್ಗಳನ್ನು ಕೊಟ್ಬಿಡೋದು. ಆ ಆರ್ಗನ್ಸ್ಗಳಿಗೆ ರಕ್ಷಣೆಗೆ ಆಹಾರಗಳನ್ನು ಸೃಷ್ಟಿ ಮಾಡೋದು, ಗಾಳಿ ಬೆಳಕನ್ನು ಕೊಡೋದು, ಇದು ಸೃಷ್ಟಿಯ ಕರ್ತವ್ಯ ಹೊರತು ನೀನು ಕೇಳಿದ ಕ್ಷಣ ಯಾರ್ಯಾರು ಕೇಳ್ತಾರಲ್ಲ ಅವ್ರಿಗೆಲ್ಲನೂ
ಹೆಲ್ಪ್ ಮಾಡೋದು ಸೃಷ್ಟಿ ಕೆಲಸ ಅಲ್ಲ. ಸೃಷ್ಟಿದು ಏನಿದ್ರು ರಕ್ಷಣೆ ಮಾಡ್ಕೊತ ಹೋಗೋದು, ಸೃಷ್ಟಿ ಮಾಡ್ಕೊತ ಹೋಗೋದು, ಅದಕ್ಕೇನು ಬೇಕು ಅದನ್ನು ಕೊಡೋದು, ಉಳಿದದ್ದನ್ನು ಬಳಸ್ಕೊಳ್ಳೋದು ಬಿಡೋದು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಸೊಳ್ಳಿನ ಸೃಷ್ಟಿ ಮಾಡಿದೆ, ಅದು ನಿನಗೆ ಕಡಿತೈತೆ ಅಂತ ಏನು ಮಾಡ್ತಿದ್ದೆ, ಪಟ್ ಅಂತ ಹೊಡೆಸಾಯ್ತೆ. ಅದು ನನಗೆ ಪ್ರಶ್ನೆ ಕೇಳ್ತದೆ, ಅಲ್ಲಪ್ಪ ಅದು ಪಟ್ ಅಂತ ಹೊಡ್ಯಾಕೆ ಹೊಡೆದವ ಅವ್ಗೇನು ಶಿಕ್ಷೆ ಕೊಡಂದ್ರೆ ನಾನು ಸೊಳ್ಳಿಗೇನು ಉತ್ತರ ಕೊಡೋಕ್ಕಾಗ್ತೈತಿ. ಸಿಂಹ ಬೇಟೆ ಮಾಡಿ ಆಹಾರ ತಿಂತಿರ್ತೈತಿ, ಅದು ಬೇರೆ ಪ್ರಾಣಿಗಳು ಸಿಂಹನ ಈಗಾಕೆ ಮಾಡಿದಪ್ಪ ಅಂತ ಕೇಳಿದ್ರೆ ನಾನೇನು ಸಿಂಹಕ್ಕೆ ಉತ್ತರ ಹೇಳಿ, ಅಥವಾ ಸಿಂಹದಿಂದ ಬಲಿಯಾಗಿರ್ತಕ್ಕಂಥ ಆ ಪ್ರಾಣಿಗಳಿಗೆ ಏನು ಉತ್ತರ ಹೇಳಲಿ? ಅದಕ್ಕೆ ನಾನು ಏನೂ ಉತ್ತರ ಹೇಳೋದಿಲ್ಲ. ಎಲ್ಲದಕ್ಕೂ ಕಾಲ ಅಂತಂದರೆ ಕಾಲದಲ್ಲಿ ಬದುಕಿರ್ತಕ್ಕಂಥ ಮನುಷ್ಯರು ನೀವು ಎಲ್ಲ ಯಾವ ಪ್ರಾಣಿಗಳೂ ಭಗವಂತನಲ್ಲಿ ಮೊರೆ ಇಡುವುದಿಲ್ಲ, ಭಗವಂತನನ್ನು ದ್ವೇಷ ಮಾಡೋದಿಲ್ಲ, ಆಮೇಲೆ ಭಗವಂತನನ್ನು ಇದು ಬೇಕು ಅದು ಬೇಕು ಅಂತ ಕೇಳೋಲ್ಲ. ಮನುಷ್ಯ ಪ್ರಾಣಿ ಒಂದೇ, ನನಗೆ ಎಷ್ಟು ಕೊಟ್ರು ಅದು ಬೇಕು ಇದು ಬೇಕು ಅಂಥೇಳಿ ಕಾಣೋದೆಲ್ಲ ಬೇಕು ಬೇಕು ಬೇಕು, ಏನು ಬೇಕಾದರೂ ಕೊಡ್ರಿ. ನೀವು ಬಾಲ್ಯದಲ್ಲಿ ತುಂಟತನ ಮಾಡ್ತಿರ್ತಾನೆ, ಯೌವನದಲ್ಲಿ ಮದುವೆ ಆಗ್ತಾನೆ, ಮಕ್ಕಳಾಗ್ತಾವೆ, ಆ ಗ್ಯಾಪ್ನಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಾನೆ, ಒಳ್ಳೆಯವರನ್ನು ತುಳಿತಾನೆ, ದುಷ್ಟಶಕ್ತಿಗಳನ್ನು ಬಳಸ್ಕೋತಾನೆ, ದುಷ್ಟಶಕ್ತಿಯಿಂದ ಸಿಗ್ತಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ದುಷ್ಟ ವ್ಯಕ್ತಿಯಾಗಿ ಕೊನೆಗೆ ಭಾಳಷ್ಟು ತನ್ನ ಸಮಕಾಲೀನ ವ್ಯಕ್ತಿಗಳ ಜೊತೆಗೆ ಹೋರಾಟ ಮಾಡಿ ಭಾಳಷ್ಟು ಒಳ್ಳೆಯ ಜನಗಳನ್ನು, ಒಳ್ಳೆಯತನವನ್ನು ನಾಶ ಮಾಡಿ ಕಡೆಗೆ ಒಂದಿನ ಅವನು ನಾಶವಾಗಿ ಹೋಗ್ತಾನೆ. ಹಂಗಂತ ತಿಳ್ಕೊಂಡು ಒಳ್ಳೆಯವರಿಗೆ ಕಾಲಿಲ್ಲ, ಒಳ್ಳೆಯವ್ರಿಗೆ ಕಾಲ, ಇದು ಕೆಟ್ಟವ್ರ ಕಾಲ ಅಂತ ಒಂದಿಷ್ಟು ಜನ ಹೇಳ್ತಿರ್ತಾರೆ. ಇದು ಒಳ್ಳೆಯವ್ರಿಗೂ ಕಾಲಲ್ಲ, ಕೆಟ್ಟವ್ರಿಗೆ ಕಾಲಲ್ಲ. ಒಳ್ಳೆಯವರು ಕೆಟ್ಟವರು ಆ ಸಂದರ್ಭ ತಕ್ಕಂತೆ ಹುಟ್ಕೋತಾರೆ, ಆ ಸಂದರ್ಭ ತಕ್ಕಂತೆ ಸಾಯ್ತಾರೆ, ಆ ಸಂದರ್ಭ ತಕ್ಕಂತೆ ಜೀವನ ಮಾಡ್ತಾರೆ. ಅದಕ್ಕೆ ಸೃಷ್ಟಿಕರ್ತ ಇದಕ್ಕೆ ಯಾರು ಹೊಣೆಗಾರಲ್ಲ, ಏನದಕ್ಕೆಲ್ಲ ನಮಗೆ ನಾವೇ ಹೊಣೆಗಾರರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ಕೇಳಿ. ನನ್ನ ಒಬ್ಬ ಹಿರಿಯ ಸ್ನೇಹಿತರೊಬ್ಬರು ಇದ್ದರು, ಶಂಕರೇಶ ಸ್ವಾಮಿಗಳು ಅಂತ ಹೇಳ್ಕೊಂಡು. ಅವರು ಯಾವಾಗಲೂ ಒಳ್ಳೆಯದನ್ನೇ ಬಗೆಸ್ತಿದ್ರು, ಭಾಳ ಮಂದಿಗೆ ಒಳ್ಳೇದು ಮಾಡ್ತಿದ್ರು. ಕೆಟ್ಟದ್ದನ್ನು ಅವ್ರ ಹತ್ರ ಇತ್ತು ಭಾಳಷ್ಟು. ನಾನು ಅವ್ರು ನೋಡಿದಾಗ ಕೆಟ್ಟದ ಅನುಭವಗಳನ್ನು ಅನುಭವಿಸಿದ್ದೇನೆ, ಒಳ್ಳೆಯ ಅನುಭವಗಳನ್ನು ಅನುಭವಿಸಿದ್ದೇನೆ. ಅವರು ಒಳ್ಳೆಯ ಅನುಭವದ ಕೆಲವೊಂದು ತುಣುಕುಗಳನ್ನು ಹೇಳ್ತೀನಿ. ಮುಂದಿನ ಸಾಲಿನಲ್ಲಿ ಅವನು ಹೇಗೆ ಅವ್ರು ಕೆಟ್ಟಿದ್ರು, ಹೇಗೆ ಅವರಿಂದ ಸೊಸೈಟಿಗೆ ತೊಂದರೆ ಆಕಿತ್ತು, ಸಮಕಾಲರಿಗೆ ಹೆಂಗೆ ತೊಂದರೆ ಆಕಿತ್ತು, ಸಮಕಾಲರಿಗೆ ಅವ್ರಿಗೆ ಹೆಂಗೆ ಒಳ್ಳೇದಾಯಿತು, ಯಾರ್ಯಾರಿಗೆ ಒಳ್ಳೇದಾಯಿತು, ಎಂಥವ್ರಿಗೆ ಒಳ್ಳೇದಾಯಿತು, ಅವ್ರ ಮನಸ್ಥಿತಿ ಏನಿತ್ತು ಅನ್ನೆಲ್ಲ ಒಂದೊಂದಾಗಿ ಹೇಳ್ತೀನಿ. ಇವತ್ತು ಪ್ರಥಮವಾಗಿ ಅವ್ರದ ಒಂದು ಕೊನೆಯ ದಿನಗಳನ್ನು ಒಂದು ಸಂಕ್ಷಿಪ್ತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಭಾಳಷ್ಟು ರಿಟೈರ್ಡ್ ಆಗ್ತಾ ಇದ್ದಂಗೆ ಈ ದಾನ, ಮುಂಜಾನೆದ್ದಾಗನೇ ಬಡವರಿಗೆ ಏನಾರ ದಾನ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ರು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಮುಂಜಾನೆ ವಾಕಿಂಗ್ ಹೋಗೋ ಮುಂದೆ ಕಿಶೆದಾಗ ಒಂದು 500 ರೂಪಾಯಿದು ಚಿಲ್ಲರೆ ಇಟ್ಕೊಂಡಿರ್ತಿದ್ರು. 500 ರೂಪಾಯಿ ಚಿಲ್ಲರೆ ಇಟ್ಕೊಂಡು, ಚಿಲ್ಲರೆ ಅಂದ್ರೆ ಹೆಂಗಿರ್ತೈತೆ ಅಂದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿದ್ದು ಎಲ್ಲನೂ ಚಿಲ್ಲರೆನೂ ಸೇರಿಸಿ ಇಟ್ಕೋತಿದ್ರು. ಯಾರು ಇದ್ರಿಗೆ ಬರ್ತಾರಲ್ಲ ಅವ್ರು ನೋಡ್ತಿದ್ರು. ಅವ್ರಿಗೆ ಯಾರಿಗಾರ ಏನಾರ ಕೊಡ್ಬೇಕು ಅನ್ನಿಸ್ತಪ್ಪ ಅಂತಂತಂದರೆ ಚೆಕ್ ಅಂತ ಒಬ್ಬರಿಗೆ ಕೊಟ್ಬಿಡ್ತಿದ್ರು. ಹಿಂಗೆ ಕೊಟ್ಕೋತ ಎಷ್ಟು ದೂರಕ್ಕಿದ್ರಪ್ಪ ಅಂದರೆ 500 ರೂಪಾಯಿ ಖರ್ಚಾಗೋ ತನಕನೂ ಹೋಗಿ ಅಷ್ಟೆಲ್ಲ ದಾನ ಮಾಡಿ ಬರ್ತಿದ್ರು. ಇದು ಒಂದು ದಿವಸ ಅವ್ರು ಮಾಡ್ತಿದ್ದಿಲ್ಲ, ದಿನ ಪ್ರಾರಂಭ ಇಟ್ಕೊಂಡಿದ್ರು. ಆವಾಗ ಒಂದಿಷ್ಟು ಜನಗಳಿಗೆ ಭಿಕ್ಷೆ ಬಿಡುವಂಥ ಜನಗಳಿಗೆ ಒಂದಿಷ್ಟು ರೂಢಿ ಆಗಿಬಿಡ್ತು. ದಿನ ಇವರೊಬ್ಬರು ಸ್ವಾಮಿಗಳು ಬರ್ತಾರೆ ಇಲ್ಲೇ, ದಿನ ಅವರು ಕಿಶದಾಗಿಂದ ಏನಾರ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ತಮ್ಮ ಕಡೆ ಏನು ಉಳಿದೈತಿ ಅದನ್ನು ಕೊಡ್ತಿರ್ತಾರೆ, ತೊಗೊಳ್ಬೇಕು ಅಂಥೇಳಿ ಹೇಳ್ತಾರೆ ಅವರು, ತಿಳ್ಕೊಂಬಿಟ್ಟಿರ್ತಾರೆ ಅವರು. ಆಮೇಲೆ ಅವನು ಮುಂಜಾನೆ ಕೊಡ್ತಾ ಹೋಗ್ತಾನೆ, ಹಿಂಗೆಲ್ಲ ಪ್ರತಿ ದಿವ್ಸ ಕೊಡ್ತಾನೆ ಇರ್ತಾನೆ. ಅವ್ನ ಸಂಬಂಧ ಕಾಯ್ತಿರ್ತಾರೆ ಒಂದಿಷ್ಟು ಜನ. ಬರ್ತಾನೆ ಅವ್ನು ಸ್ವಾಮಿ ಬರ್ತಾನೆ, ಏನರ ಒಂದಿಷ್ಟು ಕೊಡ್ತಾನೆ, ಅದಕ್ಕೆ ನಾವು ಕಾಯೋನು ವೆಯ್ಟ್ ಮಾಡೋಣ ಅಂತ ಅವ್ನ ಸಂಬಂಧ ಕಾಯ್ತಿರ್ತಾರೆ. ಅವ್ನು ಬಂದ ನಮಸ್ಕಾರ ರೀ ಅಂತಿರ್ತಾರೆ, ಅಜ್ಜರ ಆರಾಮನ್ರಿ ಅಂತಿರ್ತಾರೆ. ಅವಾಗ ಹಂಗೆ ನಮಸ್ಕಾರ ಆರಾಮದಿಯಪ್ಪ ಅಂತಂತಾನೆ, ಕೊಡ್ತಿರ್ತಾನೆ, ಹೋಗ್ತಿರ್ತಾನೆ. ಒಂದು ದಿವಸ ಏನಾಗ್ಬಿಡ್ತೈತಿ, ಅವನು ಬರೋಂಗಿಲ್ಲ ಅಂತಂದ್ರೆ ಇವ್ರಿಗೆ ಗಾಬರಿ ಆಗ್ಬಿಡ್ತೈತಿ. ಮುಂಜಾನೆ 7ರಿಂದ 8 ತನಕ ಬರ್ತಿರ್ತಾರೆ, ಯಾಕೆ ಬರೋಂಗಿಲ್ಲ ನೋಡ್ಕೊಂಬರೋಣ ಅಂತ. ಅವ್ನು ಬರೋದು ಯಾವ ದಾರ್ಯಾಗ ಬರ್ತಿರ್ತಾನಲ್ಲ ಅದೇ ದಾರ್ಯಾಗ ನಡ್ಕೋತ ಒಂದು 10-15 ಮಂದಿ ವೀಕ್ಷಕರು ಬರ್ತಾ ಇರ್ತಾರೆ, ಮನೆ ಮುಂದೆ ಬರ್ತಾ ಇರ್ತಾರೆ. ಹೋಗ್ತಾರೆ ಸೀದಾ ಅವ್ರ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋದಾಗನ ಅಮ್ಮ 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 ಅಂತ ಹೋದಿರ್ತಾರೆ. ಹೋದ್ರಾಗನ ಅವನ ಸ್ವಾಮಿ ಹೆಂಡತಿ ಹೊರಗಡೆ ರಂಗೋಲಿ ಹಾಕ್ತಿರ್ತಾಳೆ. ರಂಗೋಲಿ ಹಾಕಿ ಭಿಕ್ಷುಕರು ಬರ್ತಾರೆ, ಏನ್ರ ಮುಂಜಾನೆ ಅದೇನ್ರ ಅಂತ. ಇಲ್ಲರಿ ಅಪ್ಪಾರು ದಿನಾರು ಬರ್ತಿದ್ರು, ದಿನ ನಮಗೆ ದಾನ ಮಾಡ್ತಿದ್ರು, ಇವತ್ತು ಬಂದಿಲ್ಲಲ್ಲ ಅದಕ್ಕೆ ಇಲ್ಲೇ ಬಂದೀವ್ರಿ. ಅವ್ರು ಹೆಂಗೂ ದಿನ ಕೊಟ್ಟು ಹೋಗ್ತಾರೆ,
ಅವ್ರಿಗೊಂದು ಸಲ ನಾವು ಮಾತಾಡ್ಸೋಕೆ ಹೇಳಿದ್ರು, ನಾ 500 ರೂಪಾಯಿ ತಂದಿರ್ತೀನಪ್ಪ, ಯಾರೋ ಸಿಗ್ತಿರ್ತಾರೆ ಅವ್ರಿಗೆಲ್ಲ ಕೊಡ್ತೀನಿ ಅಂತ ಒಂದು ಮಾತು ಅಂದಿದ್ರು. ಅದಕ್ಕೆ ನಮ್ಗಂತ ದಿನ ಇದೇ ಕಾಯಕ. ಅದಕ್ಕೆ ಅಪ್ಪಾರಿಗೆ ಮಾತಾಡಿಸಿ ಅದಕ್ಕೇನ್ರ ದಾನ ಇಸ್ಕೊಂಡು ಹೋಗ್ಬೇಕಂತ ಮಾಡೀವ್ರಿ ಅಂದೆ. ಆಕಿಗೇನು ಮಾತಾಡಂಗಿಲ್ಲ, ಆಕಿಗೆ ಗೊತ್ತಿರಂಗಿಲ್ಲ ವಿಷಯ ಏನಂತ ಹೇಳಿ. ಆಕಿ ಪಟ್ನ ಒಳಗೆ ಹೋಗ್ತಾಳೆ. ಒಳಗೆ ಹೋಗಿ ಗಂಡ ಇನ್ನೂ ಮಲ್ಕೊಂಡು ಎಬ್ಬಿಸ್ತಾನೆ. ಹೇಳ್ರಿ ಹೊರಗೆ ನೀವೇನೋ ದಾನ ಮಾಡ್ತಿದ್ರಂತ, ಒಂದು 5-6 ಜನ ಭಿಕ್ಷುಕರು ಬಂದಿರ, ಕೊಡಿ ಹೇಳ್ರಿ ಅಂತ ಅಳಕ್ಷಾಡ್ತಾಳೆ. ಅವ ಹೇಳಂಗೇ ಇಲ್ಲ. ಭಾಳ ಗೊತ್ತಾಗ್ತೈತಿ ಅವನು ಪ್ರಾಣ ಪಕ್ಷಿ ಹಾರಿ ಹೋಗಿರ್ತೈತಿ, ಅವ ಸತ್ತು ಹೋಗಿರ್ತಾನೆ, ಜೀವ ಹೋಗಿರ್ತೈತಿ. ಅಷ್ಟೊಂದು ದಾನ ಮಾಡ್ಬೇಕಂತೇಳಿ ರೊಕ್ಕ ಇಟ್ಕೊಂಡು ಕೂತಿದ್ದ. ಮುಂಜಾನೆ ದಾನ ಮಾಡ್ಬೇಕಂತೇಳಿ ಹೋಗ್ಬೇಕಂತ ಒಂದು ಇದ್ರಾಗ ರೊಕ್ಕ ಇಟ್ಕೊಂಡು ಕೂತಿದ್ದ. ಅವ್ನು ಕೊಡ್ತಾನೆ ಅಂತ ತಿಳ್ಕೊಂಡು ಕಿಶಿಂದು ಭಾಳಷ್ಟು ಮಂದಿ ಹೊರಗೆ ಬಂದಿದ್ರು. ಆದರೆ ಆ ಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅವಾಗ ಆಕಿಗೆ ಅನ್ನಿಸ್ತು, ಜೋ ಅಂತ ಅಳಕತ್ಬಿಡ್ತಾರೆ. ಅಳಕತ್ತಾಗ ನಾವು ಭಿಕ್ಷುಕರು ಏನಾತಂತಂದು ಅವಾಗ ಅವ್ರಿಗೂ ಗೊತ್ತಾಯ್ತು, ಅವರು ಸತ್ತು ಹೋಗ್ಯಾರ, ಸ್ವಾಮಿಗಳು ಇಲ್ಲ, ಜೀವ ಬಿಟ್ಟಾರ ಅಂತಂದು. ಅವಾಗ ಪಾಪ ಭಿಕ್ಷುಕರ ಕಣ್ಣಲ್ಲಿ ನೀರು ಬಂತು. ದೋದು ಅಂತ ಹೇಳಿದ್ರೆ, ಏನಪ್ಪ ಎಂಥ ಕಾಲಿದು, ಒಳ್ಳೆಯವ್ರಿಗೆ ಕಾಲ ಇಲ್ಲೇನು. ಪಾಪ ಎಂಥ ಚಲೋ ಮನುಷ್ಯ ಇದ್ದ, ಎಷ್ಟು ಮಂದಿಗೆ ಒಳ್ಳೇದು ಮಾಡ್ತಿದ್ದ, ಮಕ್ಕೊಂಡಲ್ಲೇ ಪ್ರಾಣ ಪಕ್ಷಿ ಆಗೈತಿ. ಪ್ರಾಣ ಪಕ್ಷಿ ಯಾವಾಗ ಹಾರಾಗೈತೋ ಗೊತ್ತಿಲ್ಲ. ಹೊರಗೆ ರಂಗೋಲಿ ಹಾಕಕತ್ತಾಳ, ಒಳಗೆ ಗಂಡನ ಪ್ರಾಣ ಹೋಗೈತಿ, ಗೊತ್ತೇ ಇಲ್ಲ. ನಾವು ಹೋದಾಗ ಗೊತ್ತಾಗಿತ್ತು ಆಕಿಗೂ ಗೊತ್ತಿಲ್ಲ. ಹಳ್ಯಾಡ್ದು ಮಕ್ಕೊಂಬಿಟ್ಟನ ಯಾವಾಗ ಹೋಗೈತೆ ಪ್ರಾಣ ಪಕ್ಷಿ ಗೊತ್ತಿಲ್ಲ. ಅದಕ್ಕೆ ಎಂಥ ಇದು ಒಳ್ಳೆಯವ್ರಿಗೆ ಕಾಲ ಇಲ್ಲ ಏನು ಇದು. ಪಾಪ ಅವರೆಲ್ಲ ದೋದು ಅಂತ ಹೇಳ್ತಿರ್ತಾರೆ. ಅವಾಗ ಅವರು ಒಬ್ರಿಗೊಬ್ರು ಮಾತಾಡ್ಕೋತ ವಾಪಸ್ ಹೋಗ್ತಾರೆ. ಏನಪ್ಪ ಇದು ಪಾಪ ಸ್ವಾಮಿ ಚಲೋ ಇದ್ದ, ಏನೋ ಒಂದು ಸ್ವಲ್ಪ ದಾನ ಮಾಡ್ತಿದ್ದ, ದಾನ ಧರ್ಮ ಇತ್ತು, ಒಳ್ಳೆಯವರಿಗೆ ಕಾಲ ಇಲ್ಲೇನೋ. ನೋಡಪ್ಪ ದೇವ್ರು ಅವ್ನಿಗೆ ಒಳ್ಳೆಯ ಸಾವು ಕೊಟ್ಟ. ಅವ ಭಾಳಷ್ಟು ಪುಣ್ಯ ಮಾಡ್ತಿದ್ದ ಅಂತ ತಿಳ್ಕೊಂಡು ಅವಾಗೇನು ತ್ರಾಸ, ನರಳಾಟ, ಒದ್ದಾಟ ಆಗ್ಲಾರ್ದಂಗೆ ಮಕ್ಕೊಂಡಲ್ಲೇ ಸತ್ತು ಹೋಗ್ಯಾನ. ದೇವ್ರು ಅವ್ನಿಗೆ ಒಳ್ಳೆಯ ಸಾವು ಕೊಟ್ಟಾನಪ್ಪ ಅಂತಂತಿದ್ರು. ಸಾವೇನಪ್ಪ, ತಿನ್ನೋ ಬಂತಿದ್ದ, ಒಳ್ಳೇದೇನೋ ಕೆಟ್ಟದೇನೋ ಸಾವಲ್ಲಪ್ಪ, ಅದಕ್ಕೆ ಯಾಕೆ ಅದು ಒಳ್ಳೇದು ಕೆಟ್ಟದಂತಿದ್ದಿ, ಅದು ಅವರು ಹಣೆ ಬರಪ್ಪ ಅಂತ ಇನ್ನೊಬ್ಬ ಅಂತಿದ್ದ. ಹಿಂಗೆ ಅನ್ಕೋತ ಅವ್ರು ತಮ್ಮ ದಾರಿ ತಾವು ಹೇಳಿದ್ರು. ಸ್ನೇಹಿತರೆ, ನಾನು ಯಾಕೆ ಈಗ ಉದಾಹರಣೆ ಹೇಳಿದೆ ಅಂತಂದರೆ, ನಿಮ್ಮ ಮನಸ್ಥಿತಿ ಅಷ್ಟೇ. ನೀವು ದಾನ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಥಿತಿ. ನೀವು ಒಳ್ಳೇದು ಮಾಡಿದರೆ ನಿಮ್ಗೆ ಒಳ್ಳೇದಾಗ್ತೈತೆ ಅಂತಿಲ್ಲ. ಕಾಲಚಕ್ರದ ಕಾಲನ ಕರೆಗೆ ಹೋಗೊಟ್ಟು ಎಲ್ಲರೂ ಒಂದು ದಿವಸ ಈ ಜಗತ್ತನ್ನು, ಈ ಭೂಮಿನ ಬಿಟ್ಟು ಹೋಗಲೇಬೇಕಾಗ್ತದೆ. ಅದಕ್ಕೆ ಅವ್ನ ವಿಚಾರ ಬಂದಿತ್ತು ಒಳ್ಳೇದು ಮಾಡ್ಬೇಕಂತ. ಅವ್ನು ಉಳಿದು ತನ್ನ ಜೀವಿತಾವಧಿಯಲ್ಲಿ ಏನು ಒಳ್ಳೇದು ಮಾಡಿದ್ನು, ಕೆಟ್ಟದ್ದು ಮಾಡಿದ್ನು, ಯಾರಿಗೆ ಗೊತ್ತು? ಅವ್ನಿಗೆ ಗೊತ್ತು. ಅವ್ನಿಗೆ ಆ ಸಂದರ್ಭಗಳು ಅವ ಹೆಂಗೆ ಬೆಳೆಸ್ಕೊಂಡ, ಹೆಂಗೆ ಜೀವನ ಮಾಡಿದ ಅನ್ನೋದು ಭಾಳಷ್ಟು ಇರ್ತವೆ. ಅದೆಲ್ಲ ಅಪ್ರಸ್ತುತ ಈ ಸದ್ಯದ ವಿಷಯಕ್ಕೆ. ನಾವು ಹೇಳೋದು ಇಷ್ಟೇ, ಭರವಸೆಯಿಂದ ಅವ ಬದುಕಿದ್ದ, ಅವನ ಆಯುಷ್ಯ ಮುಗೀತು, ಹೊರಟೋದ. ಹೀಗೆ ಜಗತ್ತು. ಅದಕ್ಕೆ ಅವ್ರು ಭಿಕ್ಷುಕರು ಪಾಪ ನಿರಾಶೆ ಆದರು. ಪಾಪ ಒಳ್ಳೆಯದು ಅಂತ ಹೇಳಿದರು. ಮತ್ತು ಅವರು ಮರ್ತರು, ಕಾಲಚಕ್ರ ಹಿಂಗೆ ತಿರುಗ್ತಾ ಇತ್ತು. ಮತ್ತು ಅವರು ಬೇರೆದವನ್ನ ಭಿಕ್ಷುಕ ಕಾಯ್ತಾಯಿದ್ರು, ಅವನು ಮರ್ತು ಹೋಗಿಬಿಟ್ರು. ಹೀಗೆ ಜಗತ್ತಿನ ನಿಯಮ ಇದು. ಹುಟ್ಟು ಸಾವು ಇದು ಜಗತ್ತಿನ ನಿಯಮ. ಒಳ್ಳೆಯದು ಕೆಟ್ಟದ್ದು ಭಗವಂತನ ಸೃಷ್ಟಿ ಅಲ್ಲ. ಭಗವಂತನ ಸೃಷ್ಟಿ ಏನಿದ್ರೂ ಒಳ್ಳೆಯದಷ್ಟೇ. ಕೆಟ್ಟದ್ದೇನಾದರೂ ಸೃಷ್ಟಿ ಮಾಡೋರು ನಾವೇ, ಅದರ ಅನುಭವಿಸೋರು ನಾವೇ. ಅದಕ್ಕೆ ಭಗವಂತ ಕಾರಣ ಅಲ್ಲ. ಅದಕ್ಕೇನಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಭಗವಂತನನ್ನು ನಾವು ಹೀಯಾಳಿಸುವಂಗಿಲ್ಲ, ಭಗವಂತನನ್ನು ಹೊಣೆಗಾರನ ಮಾಡುವಂಗಿಲ್ಲ. ಪ್ರತಿಯೊಂದಕ್ಕೂ ನಾವೇ ಕಾರಣ, ನಾವೇ ಜವಾಬ್ದಾರರು. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯುಷ್ಯ, ವಯಸ್ಸು, ಇತಿಮಿತಿಗಳನ್ನು ಬಳಸಿಕೊಂಡು, ಅವುಗಳನ್ನು ಇತಿಮಿತಿಗಳಲ್ಲಿ ಬಳಸಿಕೊಂಡು ಬದುಕಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಚರ್ಚೆ ವಿಷಯನ ಮುಗಿಸ್ತೀನಿ ಗೆಳೆಯರೆ. ಅದಕ್ಕಿಂತ ಮೊದಲು ಗಣೇಶ ಪ್ರತ್ಯಕ್ಷ ಆಗಿದ್ನಲ್ಲ, ಅದನ್ನು ಹೇಳ್ಬಿಡ್ತೀನಿ. ಗಣೇಶ ಪ್ರತ್ಯಕ್ಷ ಆಗಿದ್ದಂತ ತಿಳ್ಕೊಂಡು ನಾನು ನೋಡಿದೆ, ಗಣೇಶ ಅಲ್ಲಿ ಇರಲಿಲ್ಲ. ಗಣೇಶನು ಹೊರಟೋಗಿದ್ದ. ಅವ ಹೇಳಬೇಕಾಗಿದ್ದನ್ನು ಹೇಳಿದ್ದ. ನೋಡಪ್ಪ, ನಾನು ನಿನಗೆ ವಿಘ್ನನೂ ಕೊಡೋಂಗಿಲ್ಲ, ವಿಘ್ನನೂ ನಿವಾರಣೆ ಮಾಡೋಂಗಿಲ್ಲ. ಎರಡೂ ನೀನೇ ತಂದು ಕೊಡ್ತಿದ್ದಿ, ನೀನೇ ನಿವಾರಣೆ ಮಾಡ್ಕೋಬೇಕಾಗ್ತೈತಿ ಅಂತ ಹೇಳಿದ್ದ. ತಕ್ಷಣಕ್ಕೆ ಸುತ್ತಮುತ್ತೆಲ್ಲ ನೋಡಿದೆ, ವಿಘ್ನೇಶನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅದು ನನ್ನ ಮನಸ್ಥಿತಿಯ ಒಂದು ರೂಪ ಆಗಿತ್ತೇನೋ ಅಂದ್ಕೊಂಡೆ, ನನ್ನ ಭ್ರಮೆಯೇನೋ ಅಂದ್ಕೊಂಡೆ. ಬಟ್ ವಾಸ್ತವದ ಜೊತೆಗೆ ಬದುಕು ಎಂಥದ್ದು ಅದ್ಭುತ ಪಾಠಗಳನ್ನು ಕಲಿಸ್ತೈತಿ. ಆ ಪಾಠನ ನಾವು ಬಳಸ್ಕೊಂಡು ಸಾಧ್ಯದಷ್ಟು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಚಿಂತನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ರೂಢಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಹೇಳ್ತಾ ನಾನು ಇವತ್ತಿನ 2 ಮಾತುಗಳು ಮುಗಿಸ್ತಾ ಇದ್ದೀನಿ ಗೆಳೆಯರೇ. ಧನ್ಯವಾದಗಳು.